ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ ಶ್ರೀಪಾದ ವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ ಉತ್ತರಕಾಂಡ ಷಷ್ಠಮ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಕಾಶಿಯ ಸನ್ಯಾಸಿಯೋರ್ವನು ಮಹಾರಾಜರಿಗೆ ಗಾಂಜಾ ಹಾಗೂ ಹುಕ್ಕ ನೀಡಿದ ಪ್ರಸಂಗ, ಜಾನರಾವನು ಮಹಾರಾಜರ ಕೃಪೆಯಿಂದ ಬದುಕುಳಿದದ್ದು, ಅಕ್ಕಸಾಲಿಗನ ಕಥಾಪ್ರಸಂಗವೆಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಶ್ರೀ ಗಜಾನನ ಮಹಾರಾಜರು ಅವಧೂತರಾಗಿದ್ದರು. ಅವರು ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಕೆಲವು ಸಲ ಗುಡಿ ಗುಂಡಾರದಲ್ಲಿದ್ದರೆ, ಕೆಲವು ಸಲ ಕೊಳಚೆ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಒಮ್ಮೊಮ್ಮೆ ಮಂಗಲ ಸ್ನಾನಗೊಂಡರೆ ಮೊಗದೊಮ್ಮೆ ಬತ್ತಲೆಯಾಗಿ ಹುಚ್ಚನಂತೆ ಅಲೆದಾಡುತ್ತಿದ್ದರು. ಒಂದೊಂದು ಸಲ ಕೊಳಚೆ ನೀರನ್ನು ಸೇವಿಸುತ್ತಿದ್ದರೆ ಮತ್ತೊಮ್ಮೆ ವೇಗವಾಗಿ ಎಲ್ಲೆಲ್ಲಿಗೋ ಓಡಿ ಹೋಗುತ್ತಿದ್ದರು. ಹೀಗಿರಲು ಒಂದು ದಿನ ಮಹಾರಾಜರು ನಿಜಾನಂದದಲ್ಲಿರಲು ಅತ್ತ ಪೂರ್ವದಲ್ಲಿ ಕೆಂಪು ಹರಿಯುತ್ತಿತ್ತು. ಮುಂಜಾನೆಯ ಮಂದ ಗಾಳಿ ಬೀಸುತ್ತಿತ್ತು. ಇತ್ತ ಅದೇ ಸಮಯಕ್ಕೆ ಕಾಶಿನಗರದಿಂದ ಒಬ್ಬ ಸನ್ಯಾಸಿಯು ಮಹಾರಾಜರ ದರ್ಶನಾರ್ಥವಾಗಿ ಶೇಗಾವಿಗೆ ಬರುವನು. ಅವನು ಸರ್ವಸಂಗ ಪರಿತ್ಯಾಗಿಯಾಗಿದ್ದನು. ತಲೆಗೆ ಒಂದು ಕಾವಿ ಬಣ್ಣದ ಚಿಂದಿ ಹಾಗೂ ಬಗಲಲ್ಲಿ ಒಂದು ಜೋಳಿಗೆ ಹಾಕಿದ್ದನು. ಮಾನ ಮುಚ್ಚಲು ಲಂಗೋಟಿ ಹಾಗೂ ಬೆನ್ನಿಗೆ ಮೃಗಾಜಿನವನ್ನು ಧರಿಸಿದ ಆ ಸನ್ಯಾಸಿಯು ಬಂದವನೇ ಮಹಾರಾಜರಿರುವ ಬಂಕಟಲಾಲನ ಮನೆಯ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವನು. ಅತ್ತ ಮಹಾರಾಜರ ದರ್ಶನಕ್ಕಾಗಿ ಯಾವಾಗಲೂ ಗದ್ದಲವಿರುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ಆ ಸನ್ಯಾಸಿಗೆ ದರ್ಶನ ಸಿಗುವುದು ಸಾಧ್ಯವಾಗಲಿಲ್ಲ. ಅವನು ಕುಂತಲ್ಲಿಯೇ ಪ್ರಭುವಿನ ಧ್ಯಾನದಲ್ಲಿ ಮಗ್ನನಾಗಿದ್ದನು. ಮಹಾರಾಜರ ಮಹಿಮೆಯನ್ನು ಕಾಶಿಯಲ್ಲಿ ಕೇಳಿದ ಅವನು ಇಂಥ ಸಮರ್ಥ ಪ್ರಭುವಿಗೆ ಗಾಂಜಾ ಮತ್ತು ಹುಕ್ಕ ಅರ್ಪಿಸುವ ಸಲುವಾಗಿ ಶೇಗಾವಿಗೆ ಬಂದಿದ್ದನು. ಅವನ ಭಾವನೆಯನ್ನರಿತ ಮಹಾರಾಜರು ಮಾರನೇ ದಿನ ಅವನನ್ನು ತನ್ನ ಹತ್ತಿರ ಕರೆತರಲು ಹೇಳುವರು. ಹೀಗೆ ಮಹಾರಾಜರು ಬರಹೇಳಿದ್ದನ್ನು ಕೇಳಿದ ಆ ಸನ್ಯಾಸಿಯು ಬಹಳ ಸಂತಸ ಭರಿತನಾಗಿ ಭರಭರನೆ ಮಹಾರಾಜರ ಮುಂದೆ ಹೋಗಿ ಕೈ ಮುಗಿದುಕೊಂಡು ನಿಲ್ಲುವನು. ಆಗ ಮಹಾರಾಜರು ಅವನ ಚೀಲದಲ್ಲಿ ಬಚ್ಚಿಟ್ಟಿರುವ ವಸ್ತುವನ್ನು ಹೊರಗೆ ತೆಗೆಯಲು ಹೇಳುವರು. ಆ ಸನ್ಯಾಸಿಯು 3 ತಿಂಗಳಿಂದ ತನ್ನ ಜೋಳಿಗೆಯಲ್ಲಿ ಮಹಾರಾಜರಿಗೆ ಅರ್ಪಿಸಲೆಂದೇ ಬಚ್ಚಿಟ್ಟಿರುವ ಗಾಂಜಾ ಹಾಗೂ ಚಿಲುಮೆಯನ್ನು ಅವರಿಗೆ ಅರ್ಪಿಸಿ ಕೈಮುಗಿದುಕೊಂಡು ಪ್ರಭುವಿನ ಮುಂದೆ ನಿಂತುಕೊಳ್ಳುವನು. ಹೀಗೆ ಭಕ್ತರ ಇಚ್ಛೆಯನ್ನು ಪೂರೈಸಲು ಮಹಾರಾಜರು ಗಾಂಜಾವನ್ನು ಹುಕ್ಕಾದೊಳಗೆ ಅದುಮಿ ಆ ಸನ್ಯಾಸಿಯ ಎದುರಿನಲ್ಲೇ ಅದನ್ನು ಸೇದಲು ಆರಂಭ ಮಾಡಿದರು. ನಂತರ ಆ ಸನ್ಯಾಸಿಯು ಕೆಲವು ದಿನಗಳವರೆಗೆ ಪ್ರಭುವಿನ ಸೇವೆಗೈದು ನಂತರ ರಾಮೇಶ್ವರಕ್ಕೆ ಹೋಗುವನು. ಅಂದಿನಿಂದ ಮಹಾರಾಜರು ನಿರಂತರವಾಗಿ ಗಾಂಜಾ ಸೇದುತ್ತಿದ್ದರು. ಅವರ ವರ್ತನೆಗಳು ಬಹಳ ವಿಚಿತ್ರವಾಗಿದ್ದವು. ಒಂದು ಸಲ ಶೇಗಾವಿನಲ್ಲಿ ಜಾನರಾವ ದೇಶಮುಖನೆಂಬ ಸಜ್ಜನನು ವಾಸಿಸುತ್ತಿದ್ದನು. ಅವನೊಮ್ಮೆ ಬಹಳ ದಿನಗಳಿಂದ ಭಯಂಕರವಾದ ರೋಗದಿಂದ ಬಳಲುತ್ತಾ ಕೊನೆಯುಸಿರು ಎಳೆಯುವ ಪರಿಸ್ಥಿತಿಯಲ್ಲಿದ್ದನು. ವೈದ್ಯರ ಪ್ರಯತ್ನವು ಫಲಕಾರಿಯಾಗಲಿಲ್ಲ. ಈ ಸ್ಥಿತಿಯನ್ನು ನೋಡಿ ಗಾಬರಿಯಾದ ಅವನ ಅನುಜರು ಚಿಂತಿಸಹತ್ತಿದರು. ಕೊನೆಗೆ ಅವರಿಗೆ ಬಂಕಟಲಾಲನ ಮನೆಯಲ್ಲಿರುವ ಮಹಾರಾಜರ ನೆನಪಾಗುತ್ತದೆ. ಕೂಡಲೇ ಅವನ ಅನುಜರಲ್ಲೊಬ್ಬನು ಬಂಕಟಲಾಲನ ಮನೆಗೆ ಓಡಿ ಬರುವನು. ಬಂದವನೇ ಬಂಕಟಲಾಲನಿಗೆ ಮಹಾರಾಜರ ಚರಣತೀರ್ಥವನ್ನು ಬೇಡಿದನು. ಆಗ ಬಂಕಟಲಾಲನು ತನ್ನ ತಂದೆಗೆ ಕೇಳಲು ಹೇಳುವನು. ಆಗ ಅವನು ತನ್ನ ತಂದೆಯಾದ ಭವಾನಿರಾಮನನ್ನು ಕೇಳಲು ಅವನು ಒಂದು ಲೋಟದಲ್ಲಿ ಆಗ ಮಹಾರಾಜರು ಮಲಗಿದ್ದುದರಿಂದ ಮಹಾರಾಜರ ಚರಣತೀರ್ಥವನ್ನು ತೆಗೆದುಕೊಂಡು ಅವನ ಕೈಗಿಡುವನು. ನಂತರ ಅವನು ಮನೆಗೆ ಹೋಗಿ ಜಾನರಾವನ ಬಾಯಿಗೆ 4 ಹನಿ ಮಹಾರಾಜರ ಚರಣತೀರ್ಥವನ್ನು ಹಾಕಿದನು. ತಕ್ಷಣವೇ ಜಾನರಾವನು ಕಣ್ಣುಗಳು ಅರಳಿಸುತ್ತಾ ತಡವರಿಸಿ ಎದ್ದು ಕುಳಿತನು. ಎಲ್ಲರೂ ಆನಂದಭರಿತರಾಗಿ ಗಜಾನನ ಮಹಾರಾಜರ ಮಹಿಮೆಯನ್ನು ಕೊಂಡಾಡಿದರು. ಮುಂದೆ ಅವನು ಮಹಾರಾಜರ ಪರಮಭಕ್ತನಾಗಿ ಅನೇಕ ದಿನಗಳವರೆಗೆ ಬಾಳಿದನು. ಮಹಾರಾಜರು ಬಂಕಟಲಾಲನ ಮನೆಯಲ್ಲಿರುವಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯುತ್ತದೆ. ಅಂದು ವೈಶಾಖ ಶುದ್ಧ ಅಕ್ಷಯ ತೃತೀಯ ಸುದಿನವಿರುತ್ತದೆ. ವರಾಡ ಪ್ರಾಂತದಲ್ಲಿ ಈ ದಿನಕ್ಕೆ ಬಹಳ ಮಹತ್ವವಿದೆ. ಆ ದಿನ ತಮ್ಮ ತಮ್ಮ ಪೂರ್ವಜರಿಗೆ ಉದಕವನ್ನು ಎರೆದು ಶ್ರಾದ್ದವನ್ನು ಆಚರಿಸುವ ಸಂಪ್ರದಾಯವಿದೆ. ಹೀಗಿರಲು ಮಹಾರಾಜರು ಅಂದು ಬಂಕಟಲಾಲನ ಮನೆಯ ಮುಂದೆ ಮಕ್ಕಳೊಂದಿಗೆ ಆಟವಾಡುತ್ತಿದ್ದರು. ಅಷ್ಟರಲ್ಲಿ ಮಹಾರಾಜರು ತನ್ನ ಚಿಲುಮೆಯಲ್ಲಿ ತಂಬಾಕು ತುಂಬಿ ಆ ಮಕ್ಕಳಿಗೆ ಬೆಂಕಿಯನ್ನು ತರಲು ಹೇಳುವರು. ಆಗ ಆ ಮಕ್ಕಳು ಬೆಂಕಿಯನ್ನು ಎಲ್ಲಿಂದ ತರುವುದೆಂದು ಆಲೋಚಿಸಿ ಕೊನೆಗೆ ಓಣಿಯಲ್ಲಿರುವ ಅಕ್ಕಸಾಲಿಗನ ಮನೆಗೆ ಹೋಗುವರು. ಆ ಅಕ್ಕಸಾಲಿಗನಾದ ಜಾನಕೀರಾಮನನ್ನು ಕುರಿತು, ಅಯ್ಯ, ಮಹಾರಾಜರ ಚಿಲುಮೆಯನ್ನು ಹೊತ್ತಿಸಲು ಬೆಂಕಿ ಬೇಕೆಂದು ಕೇಳುವರು. ಆಗ ಆ ಜಾನಕೀರಾಮನು ಕೋಪಾವಿಷ್ಟನಾಗಿ, ಇಂದು ಅಕ್ಷಯ ತೃತೀಯ ಇರುವುದರಿಂದ ನಾನು ಯಾರಿಗೂ ಬೆಂಕಿ ಕೊಡುವುದಿಲ್ಲ ಎಂದು ಗದರಿಸಿದನು.
ಅಷ್ಟಾದರೂ ಮಕ್ಕಳು ದೇವೋತ್ತಮರಾದ ಮಹಾರಾಜರಿಗೆ ಬೆಂಕಿ ಕೊಡಿರೆಂದು ಮತ್ತೆ ಮತ್ತೆ ಜಾನಕಿರಾಮನಲ್ಲಿ ಮೊರೆಯಿಡುವರು. ಹೀಗೆ ಆ ಮಕ್ಕಳು ಪರಿಪರಿಯಾದ ವಿನಂತಿಗೂ ಬಾಗದ ಅವನು, ಹೋಗಿ ಆ ಚಿಲುಮೆಯನ್ನು ಸೇದುವ ಹುಚ್ಚನಿಗೆ ನೀವು ಸಾಧು ಹೇಗೆನ್ನುವಿರಿ? ಅವನು ಯಾವಾಗಲೂ ಗಾಂಜಾ ತಂಬಾಕು ಸೇವಿಸುತ್ತಾನೆ. ಅಷ್ಟೇ ಅಲ್ಲದೆ ನಗ್ನವಾಗಿ ತಿರುಗುತ್ತಾ ಕೊಳಚೆ ನೀರನ್ನು ಕುಡಿಯುತ್ತಾನೆ. ಅತ್ತ ಬಂಕಟಲಾಲನಾದರೂ ಹುಚ್ಚನಾಗಿ ಅವನನ್ನು ಹಿಂಬಾಲಿಸುತ್ತಿದ್ದಾನೆ. ನಡೆಯಿರಿ ಇಲ್ಲಿಂದ ಎಂದು ಜಾನಕಿರಾಮನು ಆ ಮಕ್ಕಳನ್ನು ಗದರಿಸಿ ಅಲ್ಲಿಂದ ಓಡಿಸಿದನು. ನಿರಾಶರಾದ ಆ ಮಕ್ಕಳು ಮತ್ತೆ ಮಹಾರಾಜರಿರುವಲ್ಲಿಗೆ ಬಂದು ನಡೆದ ಘಟನೆಯನ್ನು ಸವಿಸ್ತಾರವಾಗಿ ಅರುಹಿದರು. ಆಗ ಮಹಾರಾಜರು ಬಂಕಟಲಾಲನನ್ನು ಕರೆದು ಒಂದು ಕಡ್ಡಿಯನ್ನು ಚಿಲುಮೆಯಿಂದ ಮೇಲೆ ಹಿಡಿಯಲು ಹೇಳುವರು. ಅವನು ಹಾಗೆ ಮಾಡಲು ಆ ಚಿಲುಮೆಗೆ ತಂತಾನೆಯಾಗಿಯೇ ಬೆಂಕಿಯು ಹೊತ್ತಿಕೊಳ್ಳುವುದು. ಆದರೆ ಅತ್ತ ಅಕ್ಕಸಾಲಿಗನ ಮನೆಯಲ್ಲಿ ನಡೆದ ಕೌತುಕದ ಪ್ರಸಂಗವೆಂತೆಂದರೆ, ಅಕ್ಕಸಾಲಿಗನು ಅಂದು ಅಕ್ಷಯ ತೃತೀಯ ವೈಶಾಖ ಇರುವುದರಿಂದ ಮನೆಯಲ್ಲಿ ಅನ್ನದ ಜೊತೆಗೆ ಚಿಟವಳಿ ಅಂದರೆ ಹುಳಿ ಸಾರು ಮಾಡಿಸಿದ್ದನು. ಆದರೆ ಮಧ್ಯಾಹ್ನ ಎಲ್ಲರಿಗೂ ಊಟವನ್ನು ಬಡಿಸಿ ಹುಳಿ ಸಾರು ಹಾಕುವಾಗ ಆ ಹುಳಿ ಸಾರಿನ ತುಂಬ ಹುಳುಗಳು ಆಗಿರುವುದು ಕಂಡುಬಂತು. ಆ ದೃಶ್ಯವನ್ನು ಕಂಡ ಊಟಕ್ಕೆ ಕುಳಿತವರೆಲ್ಲ ಅಲ್ಲಿಂದ ಊಟ ಬಿಟ್ಟು ಎದ್ದು ತಮ್ಮ ತಮ್ಮ ಮನೆಗೆ ಹೊರಟು ಹೋಗುವರು. ಅಷ್ಟರಲ್ಲಿ ಅವಮಾನಗೊಂಡ ಜಾನಕಿರಾಮನು ಇದಕ್ಕೆಲ್ಲ ಕಾರಣ ಗಜಾನನ ಮಹಾರಾಜರಿಗೆ ನಾನು ಬೆಂಕಿ ಕೊಡದೇ ಇರುವುದರ ಪರಿಣಾಮವೆಂದರಿತು ಪಶ್ಚಾತ್ತಾಪಗೊಂಡು ಅಕ್ಕಸಾಲಿಗನು ಅದೇ ಕಾಲಿನಿಂದ ಕ್ಷಮೆಯಾಚಿಸಲು ಓಡುತ್ತಾ ಬಂಕಟಲಾಲನ ಮನೆ ಕಡೆಗೆ ಧಾವಿಸುವನು. ಜೊತೆಗೆ ಆ ಹುಳಿ ಸಾರು ಕೂಡ ತಂದಿದ್ದನು. ಹೀಗೆ ಬಂದವನೇ ಬಂಕಟಲಾಲನನ್ನು ಕುರಿತು, ಸೇಠ್ಜಿ, ಘಾತವಾಯಿತು, ಶ್ರದ್ಧಾಘಾತವಾಯಿತು. ನನ್ನ ಮನೆಯಲ್ಲಿ ಮಾಡಿದ ಹುಳಿ ಸಾರಿನ ತುಂಬೆಲ್ಲ ಹುಳುಗಳಾಗಿವೆ. ಅಲ್ಲದೆ ಶೇಠ್ಜಿ, ನನ್ನ ಮನೆಗೆ ಬೆಂಕಿ ಕೇಳಲು ಬಂದ ಮಕ್ಕಳಿಗೆ ನಾನು ಬೆಂಕಿ ಕೊಡಲಿಲ್ಲ. ಆದ್ದರಿಂದ ಮಹಾರಾಜರ ಅವಕೃಪೆಯಿಂದಾಗಿ ಹೀಗಾಯಿತು. ಹೀಗಾಗಿ ನನಗೆ ಮಹಾರಾಜರ ದರ್ಶನ ಮಾಡಿಸಿರಿ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ, ನಾನು ಮಹಾರಾಜರಲ್ಲಿ ಕ್ಷಮೆ ಕೇಳುವೆನು ಎಂದು ದೀನವಾಣಿಯಲ್ಲಿ ಬೇಡಿಕೊಳ್ಳಲು ಅವನು ಜಾನಕಿರಾಮನನ್ನು ಕರೆದುಕೊಂಡು ಹೋಗಿ ಮಹಾರಾಜರ ದರ್ಶನ ಮಾಡಿಸಿದನು. ಆಗ ಮಹಾರಾಜರ ಕಾಲಿಗೆರಗಿದ ಜಾನಕಿರಾಮನು ತಾನು ಮಾಡಿದ ದುಷ್ಕೃತ್ಯಕ್ಕೆ ಪರಿಪರಿಯಾಗಿ ಕ್ಷಮೆ ಕೋರಿದನು. ಆಗ ದಯಾಸಾಗರನಾದ ಗಜಾನನ ಮಹಾರಾಜರು ಆ ಹುಳಿ ಸಾರನ್ನು ತರಿಸಿ ನೋಡಲು ಅದು ಮೊದಲಿನಂತೆಯೇ ಸ್ವಚ್ಛವಾಗಿತ್ತು. ಹೀಗೆ ಮಹಾರಾಜರು ಮಾಡಿದ ಚಮತ್ಕಾರವು ಬಹುಬೇಗನೆ ಎಲ್ಲ ಕಡೆಗೂ ಹರಡಿತು. ಹೀಗೆ ಮುಂದೆ ಅಕ್ಷಯ ತೃತೀಯ ವೈಶಾಖ ಮುಗಿದು ಜ್ಯೇಷ್ಠ ಮಾಸ ಬಂದಿರಲು ಒಂದು ದಿನ ಭಕ್ತಗಣವು ಮಹಾರಾಜರ ಸುತ್ತಲೂ ಸೇರಿದ್ದರು. ಚಂದು ಮಕೀನನು ಮಹಾರಾಜರಿಗೆ ಮಾವಿನ ಹಣ್ಣನ್ನು ಅರ್ಪಿಸಲು ಹೋದನು. ಆಗ ಮಹಾರಾಜರು, ಹೇ ಚಂದು, ನನಗೆ ಮಾವಿನ ಹಣ್ಣು ಬೇಡ, ಅದರ ಬದಲಾಗಿ ನಿನ್ನ ಮನೆಯಲ್ಲಿ ಅಕ್ಷಯ ತೃತೀಯ ದಿವಸ ಮಾಡಿದ 2 ಕರ್ಜಿಕಾಯಿ ಬಚ್ಚಿಟ್ಟಿದ್ದಿ, ಅವನು ನನಗೆ ತಂದುಕೊಡು ಎನ್ನಲು ಅವನು ಕಕ್ಕಾವಿಕ್ಕಿಯಾದನು. ಆದರೆ ಮಹಾರಾಜರಿಗೆ ಏನೂ ಕೂಡ ಅನ್ನುವ ಹಾಗಿಲ್ಲ. ಹಾಗಾಗಿ ಚಿಂತಾಕ್ರಾಂತನಾಗಿ ಅವನು ಮನೆಗೆ ಬಂದು ತನ್ನ ಹೆಂಡತಿಗೆ ನಡೆದ ವಿಷಯವನ್ನು ತಿಳಿಸಿದನು. ಆಗ ಅವನ ಹೆಂಡತಿ ಕೂಡ ಗಾಬರಿಯಾಗಿ ಮನೆಯಲ್ಲಿರುವ ಗಡಿಗೆ ಮಡಿಕೆಗಳೆಲ್ಲವನ್ನೂ ಹುಡುಕಾಡಿದಳು. ಅಷ್ಟರಲ್ಲಿ ಒಂದು ಗಡಿಗೆಯಲ್ಲಿ 2 ಕರ್ಜಿಕಾಯಿಗಳು ಸಿಗುತ್ತವೆ. ಅವರಿರುವರು ಆಶ್ಚರ್ಯಚಕಿತರಾಗಿ ಎಲ್ಲ ಬಲ್ಲವರಾದ ಮಹಾರಾಜರು ನಿಜಕ್ಕೂ ಮಹಾತ್ಮರಾಗಿದ್ದಾರೆ ಎಂದರಿತು ಆ 2 ಕರ್ಜಿಕಾಯಿಗಳನ್ನು ತನ್ನ ಪತಿಗೆ ಒಪ್ಪಿಸುವಳು. ಪತಿಯು ಸಂತಸಭರಿತನಾಗಿ ಆ ಕರ್ಜಿಕಾಯಿಯನ್ನು ತೆಗೆದುಕೊಂಡು ಮಹಾರಾಜರಿರುವಲ್ಲಿಗೆ ಬಂದು ಭಕ್ತಿಯಿಂದ ವಂದಿಸಿ ಮಹಾರಾಜರಿಗೆ ಅರ್ಪಿಸುವರು. ಆಗ ಮಹಾರಾಜರ ನುಡಿಯು ಸತ್ಯವಾಗುವುದು. ಚಂದು ಕೊಟ್ಟ ಕರ್ಜಿಕಾಯಿಗಳನ್ನು ಮಹಾರಾಜರು ತಿಂದು ತೃಪ್ತಿ ಹೊಂದಿದರು. ಅಲ್ಲದೆ ಅವನಿಗೆ ಸದಾ ಕಾಲ ಸುಖವಾಗಿರು ಎಂದು ಹರಸಿ ಕಳುಹಿಸುವರು. ಶೇಗಾವಿನಿಂದ ಅನತಿ ದೂರದಲ್ಲಿ ದಕ್ಷಿಣಕ್ಕೆ ಚಿಂಚೋಳಿ ಎಂಬ ಗ್ರಾಮವಿರಲು ಆ ಗ್ರಾಮದಲ್ಲಿ ಮಾಧವನೆಂಬ ಸಜ್ಜನ ಬ್ರಾಹ್ಮಣನಿದ್ದನು. ಆದರೆ ತಾರುಣ್ಯದಲ್ಲಿ ಅವನು ಪ್ರಪಂಚದ ಸುಖದಲ್ಲಿ ನಿಮಗ್ನನಾಗಲು ಮುಂದೆ ಪತ್ನಿ ಮಕ್ಕಳು ಸಹಿತವಾಗಿ ಎಲ್ಲರೂ ಅಗಲಿದ ಮೇಲೆ ಅವನಿಗೆ ಜ್ಞಾನೋದಯವಾಗುವುದು. ಹೀಗೆ ತನ್ನ ಮಾಗಿದ ವಯಸ್ಸಿನಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಾ ಶೇಗಾವಿಗೆ ಬಂದು ಅಖಂಡವಾಗಿ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡುವನು. ಅವನು ಪ್ರಭುವನ್ನು ಕುರಿತು, ಹೇ ಪ್ರಭು, ದೀನಬಂಧು ಎಂದು ಪರಿತಪಿಸುತ್ತಾ, ಈಗ ನಿನ್ನ ಹೊರತು ನನಗಾರು ಆಧಾರವಿಲ್ಲವೆಂದು ಹಗಲಿರುಳು ಗಜಾನನರ ನಾಮಸ್ಮರಣೆ ಮಾಡುವನು. ಅಷ್ಟೇ ಅಲ್ಲದೆ ಮಾಧವನು ಅನ್ನ ನೀರು ತೊರೆದು ಮಹಾರಾಜರ ಗಾನ ಹಾಡುವನು. ಅದು ಎಂತೆಂದರೆ, ಹೇ ಅತ್ರಿನಂದನ ಸಾಯಿ ಗಜಾನನ ರೂಪ ಅನಂತ ಲೀಲಾ ಅನಂತ ಭಕ್ತ ಮನೋಹರ ಭಕ್ತಿಗೆ ಒಲಿಯುವ ಕಾರಣ ನೀನೇ ಕರುಣಾ ಸಾಗರ ಎಂದು ಸುಶ್ರಾವ್ಯವಾಗಿ ಹಾಡತೊಡಗಿದನು. ಮಾಧವನ ಈ ಸ್ಥಿತಿಯನ್ನು ಕಂಡ ಮಹಾರಾಜರು, ಹೇ ಮಾಧವ, ಈ ರೀತಿ ಹಠ ಮಾಡುವುದು ಸರಿಯಲ್ಲ. ಇಲ್ಲಿಯವರೆಗೆ ನಿನ್ನ ಧ್ಯಾನ ಎಲ್ಲಿಗೆ ಹೋಗಿತ್ತು? ಶರೀರದಿಂದ ಜೀವ ಹೊರಟು ಹೋದ ಮೇಲೆ ವೈದ್ಯರನ್ನು ಕರೆದು ಏನು ಪ್ರಯೋಜನ?
ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವಂತಾಗಿದೆ ನಿನ್ನ ಸ್ಥಿತಿ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡು ಎಂದು ಹೇಳುವರು. ಆದರೆ ಮಾಧವನ ಸ್ಥಿತಿ ಅರಣ್ಯ ರೋಧನವಾಗಿತ್ತು. ಅತ್ತ ಅಷ್ಟರಲ್ಲಿಯೇ ಯಮನು ಅವನ ಜೀವವನ್ನು ತೆಗೆದುಕೊಂಡು ಹೋಗಲು ಅಲ್ಲಿಗೆ ಧುತ್ತೆಂದು ಬಂದೇ ಬಿಡುವನು. ಇತ್ತ ಮಾಧವನ ಗುರುನಾಮಸ್ಮರಣೆಯು ನಡೆದೇ ಇತ್ತು. ಕರುಣಾಸಾಗರನಾದ ಮಹಾರಾಜರು ಆ ಯಮನನ್ನು ತಿರುಗಿ ತನ್ನ ಲೋಕಕ್ಕೆ ಅಟ್ಟಿ ಇತ್ತ ತನ್ನ ಭಕ್ತನನ್ನು ಕುರಿತು, ಭಲೆ ಮಾಧವ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಇಂದು ನಿನಗೆ ನಮ್ಮ ಸಂಪೂರ್ಣ ಕೃಪಾಶೀರ್ವಾದ ದೊರೆತಿದೆ. ಹೋಗು, ನೀನೀಗ ಜನ್ಮ ಮರಣದ ಬಾಧೆಯಿಲ್ಲದ ಕಾರಣ ವಿಶ್ವಕ್ಕೆ ಹೋಗೆಂದು ಹರಸಿದರು. ಮಾಧವನು ಮಹಾರಾಜರ ಪಾದದ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ನೀಗುವನು. ಏನು ಮಾಡಿದರೇನು ನೆನೆಯವನಿಗೆ ಮನವೇ, ಸುಳ್ಳಿನ ಸಂಸಾರ ಕಡಿಗಲ್ಲೋ, ಸುಳ್ಳಿನ ಸಂಸಾರ ಕಡಿಗಲ್ಲೋ, ಎಲೆ ಮನುಜ ಮುಕ್ತಿಯ ಮಾರ್ಗವ ಹಿಡಿ ನೀನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.